ನಮಸ್ಕಾರ ಬಂಧುಗಳೇ, ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್. ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಬೆಲ್ ಐಕನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ. ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು. ಬಂಧುಗಳೇ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗ್ತಕ್ಕಂಥ ಕೆಲವು ಸಬ್ಸ್ಕ್ರೈಬರು ಸಬ್ಸ್ಕ್ರೈಬ್ ಆಗಿ ಮತ್ತು ವಾಪಸ್ ಹೋಗ್ತಾ ಇದ್ದೀರಾ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆದ ತಕ್ಷಣ ವಾಪಸ್ ಹೋಗಬೇಡಿ. ಯಾಕಂದರೆ ನಮ್ಮ ಚಾನಲ್ ಇರುವುದು ವಿಶೇಷಚೇತನರಿಗಾಗಿ ಇರ್ತಕ್ಕಂಥ ಚಾನಲ್. ಈ ಹಲವಾರು ವಿಚಾರಗಳ ವರದಿಗಳನ್ನು ಪ್ರತಿದಿನ ತಮಗೆ ಪ್ರಸಾರ ಮಾಡಿ ಅರ್ಪಿಸ್ತಾ ಇದ್ದೀವಿ. ಈಗ ಒಬ್ಬ ಚಾನಲ್ ಸಬ್ಸ್ಕ್ರೈಬರು ವಾಪಸ್ ಹೋದರೆ ನಮ್ಮ ಚಾನಲ್ಲಿಗೆ ನೋವಾಗ್ತದೆ. ಯಾಕಂದರೆ ಸಬ್ಸ್ಕ್ರೈಬರನ್ನು ಕಳೆದುಕೊಳ್ಳಲು ನಮ್ಮ ಚಾನಲ್ ಯಾವತ್ತೂ ಬಯಸಲ್ಲ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆದ ತಕ್ಷಣ ವಾಪಸ್ ಹೋಗ್ಬೇಡಂತ ಕೇಳಿಕೊಂಡು ಈ ಒಂದು ವರದಿಯನ್ನು ತಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀನಿ. ಏನಂತಂದರೆ, ಜಿಲ್ಲಾ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಹಾಗೂ ಜಿಲ್ಲಾ ವಿಕಲಚೇತನರ ಪುನರ್ವಸತಿ ಕೇಂದ್ರ ಅನುಷ್ಠಾನ, ಶ್ರೀ ಸಾಯಿ ಇಂಟರ್ನ್ಯಾಷನಲ್ ಚಾರಿಟೇಬಲ್ ಟ್ರಸ್ಟ್ ಬೆಂಗಳೂರು ಇವರ ಸಹಯೋಗದಲ್ಲಿ ಅಂದರೆ ಪ್ರತಿ ಮೊದಲನೇ ಹಾಗೂ ಮೂರನೇ ಬುಧವಾರ ಜಿಲ್ಲಾಡಳಿತ ಅನುಮೋದಿಸಿದಂತೆ ವಿಕಲಚೇತನರ ಮನೆ ಬಾಗಿಲಿಗೆ ಸರ್ಕಾರಿ ಸೇವೆ ಈ ಒಂದು ವಿಶೇಷ ಯೋಜನೆಯ ಅನುಷ್ಠಾನ ಮಾರ್ಗದಂತೆ ಮೂರನೇ ಬುಧವಾರ ಅಂದರೆ ದಿನಾಂಕ 16/7/2025 ಈ ಒಂದು ವಿಶೇಷಚೇತನ ಯೋಜನೆ ಅನುಷ್ಠಾನ ಮಾರ್ಗದಂತೆ ಚಿಕ್ಕಬಳ್ಳಾಪುರ ಜಿಲ್ಲಾ ವ್ಯಾಪ್ತಿಯ ವಿವಿಧ ವಿಕಲಚೇತನರ ಮನೆ ಬಾಗಿಲಿಗೆ ಇಲಾಖೆ ಯೋಜನೆ ಅಡಿಯಲ್ಲಿ ಗುಡಿಬಂಡೆ ತಾಲೂಕಿನ ಯಲ್ಲೋಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅರ್ಹ ಫಲಾನುಭವಿಯಾದ ಸೋಮಶೇಖರ್ ರೆಡ್ಡಿ ಹಾಗೂ ರಾಜ್ಕುಮಾರ್ ಇವರಿಗೆ ಸಾಧನ ಸಲಕರಣೆ ಅತಿ ಅವಶ್ಯಕತೆ ಇದ್ದದರಿಂದ ದಾಖಲೆಗಳನ್ನು ಪಡೆದು ವಾಕರ್ ಮತ್ತು MR ಕಿಟ್ ಅನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿ ಶ್ರೀಮತಿ ಜ್ಯೋತಿಲಕ್ಷ್ಮಿ ಮತ್ತು ಯೋಜನಾ ಸಹಾಯಕರು ಅರುಣ್ ಕುಮಾರ್, ಲತಾ ಮತ್ತು ಜಿಲ್ಲಾ ವಿಕಲಚೇತನರ ಪುನರ್ವಸತಿ ಕೇಂದ್ರದ ನೋಡಲ್ ಅಧಿಕಾರಿ ಗಣೇಶ್ ಆರ್ ಹಾಗೂ DDRC ಸಿಬ್ಬಂದಿ ಮತ್ತು VRWಗಳಾದಂಥ ನರಸಿಂಹಮೂರ್ತಿ, ಗಂಗಾಧರ್ ಹಾಜರಿದ್ದರು. ಸದರಿ ಮುಂದುವರೆದು ಇಂದು ಜಿಲ್ಲಾ ವಿಕಲಚೇತನ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಜಿಲ್ಲಾ ಪಂಚಾಯಿತಿ ಶೇಕಡಾ 5 ಅನುದಾನದಡಿ ವಿಕಲಚೇತನರಿಗಾಗಿ ಪ್ರತಿ ಗ್ರಾಮ ನಗರ ಪಂಚಾಯಿತಿ ಮಟ್ಟದಲ್ಲಿ ಗೌರವಧನದ ಆಧಾರದ ಮೇಲೆ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರುಗಳು ಕರ್ತವ್ಯ ನಿರ್ವಹಿಸುತ್ತಿದ್ದು, ಕಾಲಕಾಲಕ್ಕೆ ಇಲಾಖೆಯಲ್ಲಿ ಕೋರುವ ಮಾಹಿತಿಗಳನ್ನು ತಮ್ಮ ತಾಲೂಕು ಮಟ್ಟದ ವಿವಿಧೋದ್ದೇಶ ಪುನರ್ವಸತಿ ಕಾರ್ಯಕರ್ತರ ಮುಖಾಂತರ ಸಲ್ಲಿಸುತ್ತಿದ್ದು, ಸದರಿ ಮಾಹಿತಿಗಳು ನಿಗದಿತ ಸಮಯಕ್ಕೆ ಜಿಲ್ಲಾ ಮಟ್ಟದ ಕಚೇರಿಗೆ ತಲುಪಿಸಲು ಅನುಕೂಲಕರವಾಗಲು 2024-25ನೇ ಸಾಲಿನಲ್ಲಿ ಜಿಲ್ಲಾ ಪಂಚಾಯತಿನ ಶೇಕಡಾ 5 ಅನುದಾನದಡಿ ಕಂಪ್ಯೂಟರ್ ಮತ್ತು ಪ್ರಿಂಟರ್ಗಳನ್ನು ಖರೀದಿಸಿ ತಾಲೂಕಾ ವಿವಿಧೋದ್ದೇಶ ಪುನರ್ವಸತಿ ಕಾರ್ಯಕರ್ತರಿಗೆ ಗೌರಿಬಿದನೂರು, ಗುಡಿಬಂಡೆ, ಬಾಗೇಪಲ್ಲಿ ತಾಲೂಕಿನ ವಿವಿಧೋದ್ದೇಶ ಪುನರ್ವಸತಿ ಕಾರ್ಯಕರ್ತರಿಗೆ ಕಂಪ್ಯೂಟರ್ಗಳನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿ ಶ್ರೀಮತಿ ಜ್ಯೋತಿಲಕ್ಷ್ಮಿ ಮೇಡಮ್ ಅವರು, ಜಿಲ್ಲಾ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಯೋಜನಾ ಸಹಾಯಕರು ಅರುಣ್ ಕುಮಾರ್ ಹಾಗೂ ಲತಾ, ಜಿಲ್ಲಾ ವಿಕಲಚೇತನ ಪುನರ್ವಸತಿ ಕೇಂದ್ರದ ನೋಡಲ್ ಅಧಿಕಾರಿ ಗಣೇಶ್ ಆರ್ ಹಾಗೂ ಈ ಮೇಲಿನ ತಾಲೂಕಾ ವಿವಿಧೋದ್ದೇಶ ಪುನರ್ವಸತಿ ಕಾರ್ಯಕರ್ತರಾದಂಥ ಕೃಷ್ಣಪ್ಪ, ರಮೇಶ್, ರಾಮಪ್ಪ ಹಾಗೂ DDRC ಸಿಬ್ಬಂದಿಯವರು ಹಾಜರಿದ್ದರು. ಹೀಗೆ ವಿಶೇಷಚೇತನರ ಕೆಲಸ ಮಾಡ್ತಕ್ಕಂಥ ಈ ಒಂದು ಪುನರ್ವಸತಿ ಕಾರ್ಯಕರ್ತರಿಗೆ ಸುಮಾರು ಮಾಧ್ಯಮದಲ್ಲಿ ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಅನೇಕ ಗ್ರಾಮ ಪಂಚಾಯಿತಿಗಳಲ್ಲಿ, ತಾಲೂಕು ಪಂಚಾಯಿತಿಯಲ್ಲಿ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರಿಗೂ ಸಹಿತ ಕಂಪ್ಯೂಟರ್ಗಳನ್ನು ವಿತರಣೆ ಮಾಡುವುದನ್ನು ನಾವು ಗಮನಿಸಲಾಗಿದೆ. ಹಾಗೆಯೇ ಈ ಒಂದು ಕಂಪ್ಯೂಟರ್ ವಿತರಣೆ ಕೆಲಸಗಳು ಪ್ರತಿ ತಾಲೂಕಿನ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಮತ್ತು ನಗರ ಪುರಸಭೆಯಲ್ಲಿ ಆಗಬೇಕು ಅಂತಕ್ಕಂಥ ವಿಚಾರ ನಮ್ಮ ಚಾನಲ್ದಾಗಿದೆ. ಹಾಗಾಗಿ ಈ ಅಂಗವಿಕಲರ ಡಾಟಾಗಳನ್ನು ಕಾಯ್ದಿಡಲು, ಅಂಗವಿಕಲರ ಡಾಟಾನ ಇಲಾಖೆಗೆ ಕಾಲಕಾಲಕ್ಕೆ ಸಲ್ಲಿಸಲು, ಕೈ ಬರಹದಿಂದ ಇಡೀ ತಾಲೂಕಿನ ಎಲ್ಲ ವಿಶೇಷಚೇತನರ ಸಮೀಕ್ಷೆಯನ್ನು ಬರೆಯೋಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಯಾಕಂದರೆ ಕೈ ಬರಹದಿಂದ ಆಗಲ್ಲ. ಹಾಗಾಗಿ ಅನೇಕ ವಿಶೇಷಚೇತನರಿಗೆ ಕೆಲವೊಬ್ಬರು ಕೈಗಳ ನ್ಯೂನತೆ ಇರ್ತಕ್ಕಂಥ ವಿಕಲಚೇತನರು ಇರ್ತಾರೆ ಕಾರ್ಯಕರ್ತರು. ಹಾಗಾಗಿ
ಪ್ರತಿಯೊಬ್ಬರಿಗೂ ಒಂದು ಕಂಪ್ಯೂಟರನ್ನು ಬಳಕೆ ಮಾಡಿ ಅವರಿಗೆ ಸಾಧ್ಯವಾದಷ್ಟು ಅನುಕೂಲ ಮಾಡಿಕೊಟ್ಟರೆ ನಮ್ಮ ವಿಶೇಷಚೇತನರ ಕಾರ್ಯಕರ್ತರು ಗ್ರಾಮೀಣ ಅಂಗವಿಕಲರ ಪುನರ್ವಸತಿ ಯೋಜನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಗ್ರಾಮೀಣ ಅಂಗವಿಕಲರ ಪುನರ್ವಸತಿ ಕಾರ್ಯಕರ್ತರು, ನಗರ ಪುನರ್ವಸತಿ ಕಾರ್ಯಕರ್ತರು URW, VRW ಹಾಗೂ ತಾಲೂಕು ಮಟ್ಟದ ಪುನರ್ವಸತಿ ಕಾರ್ಯಕರ್ತರು MRWಗಳು ಡಾಟಾವನ್ನು ಕಾಯ್ದಿಡಲು ಮತ್ತು ಇಲಾಖೆಗೆ ಸಲ್ಲಿಸಲು ಅನುಕೂಲ ಆಗ್ತದೆ. ಹೀಗಾಗಿ ಅನೇಕ ಕಡೆ ಈ ಒಂದು ಅನುಕೂಲ ಮಾಡಿಕೊಡ್ತಕ್ಕಂಥ ವರದಿಗಳು ನಮ್ಮ ಗಮನಕ್ಕೆ ಬಂದಿದೆ, ನಾವು ಪ್ರಸಾರ ಮಾಡಿದ್ದೀವಿ. ಹಾಗೆಯೇ ಇನ್ನೂ ಎಲ್ಲಾದರೂ ಕೊಟ್ಟಿದ್ದರೆ ಈ ಒಂದು ಅನುಕೂಲ ಯಾರಿಗಾದರೂ ಕಾರ್ಯಕರ್ತರಿಗೆ ಮಾಡಿದ್ದರೆ ಮತ್ತು ಇನ್ನೂ ಒಂದು ವರದಿ ಹಲವಾರು ವರದಿಗಳಲ್ಲಿ ನಾವು ತಾಲೂಕು ಮಟ್ಟದ ವಿವಿಧೋದ್ದೇಶ ಪುನರ್ವಸತಿ ಕಾರ್ಯಕರ್ತರಿಗೆ ಪ್ರತ್ಯೇಕವಾದ ಕೋಣೆ ವ್ಯವಸ್ಥೆ ಮತ್ತು ಅವರಿಗೆ ಟೇಬಲ್, ಕುರ್ಚಿ, ಕಡತಗಳು ಕಾಯ್ದಿಡಲು ಅಲ್ಮಾರಿ ಎಲ್ಲ ಥರದ ಅನುಕೂಲಗಳನ್ನು ಮಾಡಿರೋದು ನಮ್ಮ ಚಾನಲ್ಲಿ ಪ್ರಸಾರ ಮಾಡಲಾಗಿದೆ. ಹಾಗಾಗಿ ಈ ಒಂದು ಕಾರ್ಯ ಪ್ರತಿ ಪಂಚಾಯಿತಿಯಲ್ಲಿರ್ತಕ್ಕಂಥ ವಿಶೇಷಚೇತನರಿಗೆ ಅನುಕೂಲ ಮಾಡಿಕೊಟ್ರೆ ಎಲ್ಲ ಕಾರ್ಯಕರ್ತರು ಪೂರ್ಣ ಪ್ರಮಾಣದಲ್ಲಿ ಕೆಲಸ ಮಾಡ್ತಾರೆ. ಹಾಗಾಗಿ ಇನ್ನು ಕೆಲವೊಬ್ಬರು ಮೈಗಳಿರ್ತಕ್ಕಂಥ ಕಾರ್ಯಕರ್ತರು ಅಂದರೆ ಕೆಲಸ ಮಾಡದೇ ಇರತಕ್ಕಂಥ ಕಾರ್ಯಕರ್ತರಿಗೆ ಅವರಿಗೂ ಒಂದು ಕೋಣೆಯನ್ನು ವ್ಯವಸ್ಥೆ ಮಾಡಿಕೊಟ್ರೆ ಅಲ್ಲಿ ಜನ ಬಂದು ಅಂಗವಿಕಲರು ಬಂದು ಸಂಪರ್ಕ ಮಾಡೋದ್ರಿಂದ ಅವ್ರು ಎಲ್ಲಿ ಹೋಗದೆ ಅಲ್ಲೇ ಇರತಕ್ಕಂಥ ವ್ಯವಸ್ಥೆ ಆಗ್ತದೆ. ಯಾಕಂದರೆ ಅವರಿಗೂ ಒಂದು ಟೇಬಲ್, ಕುರ್ಚಿ, ಕೌಂಟ್ರ್ ಇಲ್ಲಾರ್ದಕ್ಕೆ ಅವನೇನು ಯಾವುದೇ ಒಂದು ನೆಪ ಮಾಡಿಕೊಂಡು ಅಡ್ಡಾದಿಡ್ಡಿಯಾಗಿ ತಾಲೂಕಿನಲ್ಲಿ ಎಲ್ಲ ಕಡೆಗೆ ಅಡ್ಡಾಡ್ತಾ ಇರ್ತಾನೆ. ಅವನು ಸರಿಯಾದ ಕೆಲಸ ಮಾಡದೇ ಇರೋದಕ್ಕೆ ಕಾರಣ ಇದು ಒಂದು ಥರ ಕಾರಣ ಆಗಿರ್ತದೆ. ದಯವಿಟ್ಟು ರಾಜ್ಯದ ಎಲ್ಲ ಕಾರ್ಮಿಕ ಅಧಿಕಾರಿಗಳಿಗೆ ಮತ್ತು ಎಲ್ಲ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ನಮ್ಮ ಚಾನಲ್ ಮೂಲಕ ಮನವಿ ಮಾಡ್ಕೋದ್ರಂದರೆ ಎಲ್ಲಿ ಯಾರು ಕಾರ್ಯಕರ್ತರು ಕೆಲಸ ಮಾಡ್ದೇ ಅಡ್ಡಾಡ್ತಿರ್ತಾರಲ್ಲ ಅಂಥವ್ರಿಗೆ ಪ್ರಪ್ರಥಮ ಅವರಿಗೆ ಆದ್ಯತೆ ಕೊಟ್ಟು ಅವರಿಗೆ ವ್ಯವಸ್ಥೆ ಮಾಡಬೇಕು. ಅವರಿಗೆ ವಿಶೇಷ ಪುನರ್ವಸತಿ ಕಾರ್ಯಕರ್ತರ ಕೋಣೆ, ಅಂಗವಿಕಲರ ಪುನರ್ವಸತಿ ಕಾರ್ಯಕರ್ತರ ಕೋಣೆ ಅಂತಕ್ಕಂಥ ಒಂದು ಕೋಣೆ ವ್ಯವಸ್ಥೆ ಮಾಡಿಕೊಟ್ರಂದರೆ ಅಲ್ಲಿ ಆ ಪಂಚಾಯತ್ ವ್ಯಾಪ್ತಿಯ ಅಂಗವಿಕಲರು ಸಂಪರ್ಕ ಮಾಡಿ ಅಲ್ಲಿ ಹೋಗೋದ್ರಿಂದ ಆ ಒಂದು ಕಾರ್ಯಕರ್ತ ಅನಿವಾರ್ಯವಾಗಿ ಕಡ್ಡಾಯವಾಗಿ ಅಲ್ಲಿ ಇರುವಂಥ ಸ್ಥಿತಿ ನಿರ್ಮಾಣ ಆಗ್ತದೆ. ಅದಕ್ಕಾಗಿ ಈ ಒಂದು ವ್ಯವಸ್ಥೆ ಮಾಡಿಕೊಟ್ಟಲ್ಲಿ ಪುನರ್ವಸತಿ ಕಾರ್ಯಕರ್ತರು ಪ್ರಾಮಾಣಿಕವಾಗಿ ಪಂಚಾಯಿತಿಯಲ್ಲಿದ್ದು ಅಂಗವಿಕಲರ ಸಂಪರ್ಕದಲ್ಲಿದ್ದು ಅಂಗವಿಕಲರಿಗೆ ನೋವು ನಲಿವುಗಳನ್ನು ಕೇಳಿಕೊಂಡು ಅವರಿಗೆ ಸಹಾಯ ಸಹಕಾರ ಮಾಡ್ತಕ್ಕಂಥ ಮತ್ತು ಇಲಾಖೆ ಯೋಜನೆಗಳು ಕಾಲಕಾಲಕ್ಕೆ ಅವರಿಗೆ ಮನವರಿಕೆ ಮಾಡಿಕೊಡ್ತಕ್ಕಂಥ ಮತ್ತು ಗ್ರಾಮ ಪಂಚಾಯಿತಿಯಲ್ಲಿ ಆಗಲಿ ತಾಲೂಕು ಪಂಚಾಯಿತಿಯಲ್ಲಿ ಆಗಲಿ ಏನೇನು ಅನುಕೂಲ ಇದ್ದಾವೆ, ಅಂಗವಿಕಲರಿಗಾಗಿ ಯಾವ್ಯಾವ ಅನುದಾನಗಳಿವೆ, ಈ ಎಲ್ಲ ಮಾಹಿತಿಗಳನ್ನು ಅಲ್ಲಿ ಪಂಚಾಯತಿ ಮಟ್ಟದ ವಿಶೇಷಚೇತನರಿಗೆ ಕೊಡ್ತಕ್ಕಂಥ ಕೆಲಸ ಆಗ್ತದೆ. ಹಾಗಾಗಿ ನಮ್ಮ ಚಾನಲ್ ಮೂಲಕ ರಾಜ್ಯದ ಎಲ್ಲ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಮತ್ತು ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮತ್ತು ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮತ್ತು ರಾಜ್ಯ ನಿರ್ದೇಶಕರಿಗೆ, ಸಚಿವರಿಗೆ ಈ ಎಲ್ಲರಿಗೆ ನಮ್ಮ ಚಾನಲ್ ಮೂಲಕ ಮನವಿ ಮಾಡಿಕೊಳ್ಳೋದಂದರೆ ಇಂಥ ಒಂದು ಅಡ್ಡಾದಿಡ್ಡಿ ಓಡಾಡ್ತಕ್ಕಂಥ ಕಾರ್ಯಕರ್ತರಿಗೆ ಹಿಡಿದಿಡಬೇಕಾದ್ರೆ ಅವರಿಗೆ ಒಂದು ಕೋಣೆ ವ್ಯವಸ್ಥೆ ಮಾಡಿಕೊಟ್ಟು ಅವರಿಗೆ ಅನುಕೂಲ ಮಾಡಿಕೊಟ್ರೆ ಅವರು ಕಡ್ಡಾಯವಾಗಿ ಇಲ್ಲಿ ಪಂಚಾಯತಿಯಲ್ಲಿದ್ದು ಕೆಲಸ ಮಾಡ್ತಾರಾ ಅಂತಕ್ಕಂಥ ಒಂದು ವಿಷಯನ ತಮ್ಮ ಜೊತೆಗೆ ಹಂಚ್ಕೊಂಡು ಈ ಒಂದು ವ್ಯವಸ್ಥೆ ಆಗಬೇಕು ಅಂತ ಕೇಳಿಕೊಂಡು ತಮಗೆ ಈ ಒಂದು ವರದಿಯನ್ನು ಅರ್ಪಿಸ್ತಾ ಇದ್ದೀನಿ. ಈ ವರದಿ ಕೊಟ್ಟವರು ಗಣೇಶ್ ಆರ್, DDRC ಶ್ರೀ ಸಾಯಿ DDRC ಕೇಂದ್ರ ಚಿಕ್ಕಬಳ್ಳಾಪುರ ಅವರು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ. ಅವರಿಗೆ ಧನ್ಯವಾದಗಳು.